ದೆವ್ವಕ್ಕೆ ಹೆದರಿ ಸತಿ ತವರಿಗೆ ಮಕ್ಕಳಿಗೆ ವಿಷ ಹಾಕಿ 2-3 ದಿನ ನಡೆದಿರತಕ್ಕಂಥ ಘಟನೆ ಹಾರೋಹಳ್ಳಿಲಿ. ನನಗೆ ದೆವ್ವಗಳು ಬೇಕು, ಪ್ಲೀಸ್ ಹೆಲ್ಪ್ ಮೀ. ನಮಸ್ಕಾರ ಸ್ನೇಹಿತರೆ. ದೆವ್ವಕ್ಕೆ ಹೆದರಿ ಸತಿ ತವರಿಗೆ ಮಕ್ಕಳಿಗೆ ವಿಷ ಹಾಕಿ ಪತಿ ಸಾವು. ಇದು 2-3 ದಿನ ನಡೆದಿರತಕ್ಕಂಥ ಘಟನೆ ಹಾರೋಹಳ್ಳಿಲಿ. ಗಂಡನ ಮನೆಯಲ್ಲಿ ದೆವ್ವವಿದೆ ಎಂದು ಪತ್ನಿ ತವರು ಸೇರಿದರೆ ಇತ್ತ ಪತಿ ತನ್ನ 2 ಮಕ್ಕಳಿಗೆ ವಿಷ ಹಾಕಿ ಬಳಿಕ ತಾನು ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ಹಾರೋಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಚಿಕ್ಕದಾಸೇನಹಳ್ಳಿಯಲ್ಲಿ ನಡೆದಿದೆ. ಅಶ್ವತ್ಥಯ್ಯ 38 ವಯಸ್ಸು ಆತ್ಮಹತ್ಯೆ ಮಾಡಿಕೊಂಡ ದುರ್ದೈವಿ. ತನ್ನ ಮಕ್ಕಳಾದ ಮಿಥುನ್ 3 ವರ್ಷ, ಜಯವರ್ಧನ್ 2 ವರ್ಷ ಪೈಕಿ ಓರ್ವನ ಸ್ಥಿತಿ ಗಂಭೀರವಾಗಿದೆ. ಮತ್ತೊಬ್ಬ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಘಟನೆಯ ವಿವರ: ದೆವ್ವದ ಕಾಟಕ್ಕೆ ಹೆದರಿ ಪತ್ನಿ ತನ್ನ 2 ಮಕ್ಕಳೊಂದಿಗೆ ತವರು ಮನೆಗೆ ಸೇರಿದರು. ಗುರುವಾರ ಸಂಜೆ ಪತಿ ಅಶ್ವತ್ಥಯ್ಯ 2 ಮಕ್ಕಳನ್ನು ಸ್ವಗ್ರಾಮಕ್ಕೆ ಕರೆತಂದು ಊಟದಲ್ಲಿ ವಿಷ ಹಾಕಿ 2 ಮಕ್ಕಳಿಗೆ ನೀಡಿದ್ದಾನೆ. ಬಳಿಕ ತಾನು ಸೇವಿಸಿದ್ದಾನೆ. ಪ್ರಜ್ಞಾನಿಯಾಗಿ ಮನೆಯಲ್ಲಿ ಬಿದ್ದಿದ್ದ ಮೂವರನ್ನು ಗಮನಿಸಿದ ಅಕ್ಕಪಕ್ಕದ ಮನೆಯವರು ನೋಡಿದಾಗ ಅಶ್ವತ್ಥಯ್ಯ ಕೊನೆಯುಸಿರೆಳೆದಿದ್ದನು. ಮಕ್ಕಳಿಬ್ಬರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಅಶ್ವತ್ಥಯ್ಯ ಅವರ ಶವವನ್ನು ದಯಾನಂದ ಸಾಗರ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿ ಕುಟುಂಬದವರಿಗೆ ಹಸ್ತಾಂತರ ಮಾಡಲಾಗಿದೆ. ಘಟನೆ ನೋಡಿ, ಇದು ನನಗೆ ವಾಟ್ಸಪ್ಪಲ್ಲಿ ಒಬ್ರು ಕಳಿಸಿದ್ರು, ಪೇಪರಲ್ಲಿ ಬಂದಿದೆ. ಬೆಂಗಳೂರಿಂದ ಸ್ವಲ್ಪ ದೂರದಲ್ಲಿದೆ ಹಾರೋಹಳ್ಳಿ, ನಮ್ಮದು IT ಸಿಟಿ. Welcome to Bengaluru, the Silicon Valley of India, where innovation meets infrastructure. ಟೆಕ್ನಾಲಜಿ ತುಂಬ ಡೆವಲಪ್ ಆಗ್ತಾ ಇದೆ. ತುಂಬ ವರ್ಷಗಳಿಂದ ಹುಲಿಕಲ್ ನಟರಾಜ್ ಅವರು ಈ ದೆವ್ವಗಳ ಬಗ್ಗೆ ಜನ ತುಂಬ ಸುಳ್ಳನ್ನು ಸೃಷ್ಟಿಸಿ ನಿಮಗೆ ಎದುರಿಸ್ತಿದ್ದಾರೆ ಅಂತ ಸ್ಥಳಗಳಿಗೆ ಹೋಗಿ ರಿಸರ್ಚ್ ಮಾಡಿ, ನೈಟಲ್ಲಿ ವೀಡಿಯೋಗಳನ್ನು ಮಾಡಿ, ಎಲ್ಲೆಲ್ಲಿ ಯಾರ್ಯಾರ ಮನೇಲಿ ದೆವ್ವಗಳಿತ್ತು ಅದನ್ನೆಲ್ಲ ಹೋಗಿ ಅದನ್ನೆಲ್ಲ ಇಂಟ್ರೂ ಮಾಡಿ ಸೈಕಲಾಜಿಕಲ್ ಡಿಸಾರ್ಡರ್ಸ್ ಅಂತ ಪಾಪ ತುಂಬ ವೀಡಿಯೋ ಮಾಡಿದ್ದಾರೆ ಅವರು. ನಾನು ಸುಮ್ಮನೆ ಹೀಗೆ ಮಾತಾಡ್ತಾ ಇದ್ದೀನಿ ಎಲ್ಲ ನೋಡಿ. ಬಟ್ ಹುಲಿಕಲ್ ನಟರಾಜ್ ಅವರು ಫೀಲ್ಡ್ಗೆ ಹೋಗಿ ಕಷ್ಟಪಟ್ಟಿದ್ದಾರೆ, ತುಂಬ ರಿಸ್ಕ್ ತಗೊಂಡಿದ್ದಾರೆ. ಆದರೂ ಜನರಲ್ಲಿ ಜಾಗೃತಿ ಮೂಡ್ತಾ ಇಲ್ಲ. ಆಯಮ್ಮ ಯಾಕೆ ಮನೇಲಿ ದೆವ್ವದೆ ಗಂಡಿನ ಮನೆ ಅಂತ ಹೋಗಿದ್ದಾಳೆ ಅಂದರೆ ಅವ್ರಿಗೆ ಏನೋ ಒಂದು ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರುತ್ತೆ. ಆ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕಾಗದೆ ದೆವ್ವದ ಹೆಸರನ್ನು ಹೇಳಿ ಅವ್ರ ತವರು ಮನೆಗೆ ಹೋಗಿರ್ತಾರೆ. ಇವನು ಅದನ್ನೆಲ್ಲ ನಂಬ್ಕೊಂಡು ಏನೇನೋ ಬೇಸರ ಆಗಿ ಇವನು ದುಃಖದಿಂದ ಸತ್ತಿರ್ತಾನೆ. ದೆವ್ವಕ್ಕೆ ಎದ್ರಕ್ಕೆ ಹೋಗಿದ್ರೆ ಹೆಂಡ್ತಿನ ಕರ್ಕೊಂಡೋಗಿ ಪೂಜೆ ಮಾಡಿಸ್ತಿದ್ದ, ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದ, ಅಥವಾ ದೆವ್ವ ಬಿಡಿಸಿರೋದ ಕರ್ಕೊಂಡು ಹೋಗ್ತಾ ಇದ್ದ, ಏನಾರು ಒಂದು ಮಾಡ್ತಿದ್ದ. ಅವನು ದೆವ್ವವನ್ನು ನಂಬಿಲ್ಲ. ಅದರ ಸಮಸ್ಯೆ ಅವನಲ್ಲಿ ಏನೋ ಬಂದಿರುತ್ತೆ, ಫ್ಯಾಮಿಲಿ ಏನೋ ಬಂದಿರುತ್ತೆ. ಅದು ಬಗೆಹರಿಸಲಾಗದೆ ಅವಳು ತವರು ಮನೆಗೆ ಹೋದಾಗ ಇವನು ವಿಷ ಕೊಡು ಸತ್ತಿದ್ದಾನೆ. ಅದ್ರ ಹೆಸರು ಯಾವುದು? ದೆವ್ವ. ನಿಮಗೊಂದು ಆಶ್ಚರ್ಯ ಆಗುತ್ತೆ. ನನಗೆ ಮೊನ್ನೆ ಒಬ್ಬರು ಫೋನ್ ಮಾಡಿದರು. ಪಾಪ ಯಪ್ಪನ ಭಯ, ರೈತ, ಒಂದು ಪರದೇಶಿ ಮೀಡಿಯಾ ಅಂತ ಇದ್ಕೊಂಡು ಆ ಫೋನ್ ಮಾಡಿದ್ದಾರೆ. ಅಲ್ಲಿಗೆ 15,000 ರೂಪಾಯಿ ತಗೊಂಡಿದ್ದಾನೆ. ನಿನ್ನ ದೇಹದಲ್ಲಿ 3 ದೆವ್ವಗಳಿದೆ, ಅದರಲ್ಲಿ ಒಂದು ಹೆಣ್ಣು ದೆವ್ವ ಇದೆ. ಅವನೇನೋ ಸಮಸ್ಯೆನ ಹೇಳ್ಕೊಂಡಿದ್ದಾನೆ ಯೂಟ್ಯೂಬಲ್ಲಿ ನೋಡ್ಬಿಟ್ಟು. ಆಗ 15,000 ರೂಪಾಯಿ ತಗೊಂಡಿದ್ದಾನೆ. ಅವನು ಫೋನ್ಪೇ ಮಾಡಿದ್ದಾನೆ. ನನಗೆ ಅದೆಲ್ಲ ಸ್ಕ್ರೀನ್ಶಾಟ್ ಕಳಿಸಪ್ಪ ಅಂದೆ. ಅವನಿಗೆ ಇನ್ನೂ ಭಯ. ಗುರುಜಿ ನಾನು ನಿಮ್ಗೆ ಕಳಿಸ್ತೀನಿ, ನೀವೆಲ್ಲ ಆಗ್ತೀರ, ಅವ್ರನ್ನೇನಾದರೂ ನನಗೆ ಮಾಡಿಬಿಟ್ರೆ, ಅವ್ರು ನನಗೇನಾದರೂ ತೊಂದರೆ ಕೊಟ್ಟರೆ ಏನು ಮಾಡೋದು ಅಂತ ಹೇಳ್ದೆ. ಆಯ್ತು ಬಿಡಪ್ಪ, ಅವ್ನು ಎದ್ರಕೊಂಡಿದ್ದಾನೆ. ಆಮೇಲೆ ಬೇರೆ ಏನಾದರೂ ಪಾಪ ಅವ್ರು ಎದುರಿಸಿದ್ರೆ ನೀನು ಕೆಟ್ಟದಾಗತ್ತೆ, ಹಂಗಾಗುತ್ತೆ, ಮಾಟ ಮಾಡಿಸ್ಬಿಡ್ತೀವಿ ಅಂತ ಎದುರಿಸ್ಬಿಟ್ರೆ ಅವನು ಇನ್ನೂ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಅವನು ಸಮಾಧಾನ ಮಾಡಿದೆ. ಈಗ ಆ ಆಡಿಯೋ ನನ್ನ ಹತ್ರ ಇದೆ, ಹಾಕಕ್ಕೆ ಹೋಗಲ್ಲ. ಆಮೇಲೆ ಅವನು ಟಿಪ್ಸ್ ಕೊಟ್ಟೆ, ನೋಡಪ್ಪ ನಿನಗೆ ಏನು ಪರಿಹಾರ ಆಗಿಲ್ಲ, 15,000 ರೂಪಾಯಿ ಈಸ್ಕೊಂಡು ಅವರು ನಿನಗೇನು ಪರಿಹಾರ ಮಾಡಿ, ಅದು ಬೆಂಗಳೂರಲ್ಲಿ ಇದ್ಕೊಂಡು ಇಲ್ಲಿಂದನೇ ಪೂಜೆ ಮಾಡೋದಂತೆ. ಅಲ್ಲಿ ಇರೋನಿಗೆ, ದೂರದಲ್ಲಿ ಇರೋನಿಗೆ ನಾರ್ತ್ ಕರ್ನಾಟಕ ದೆವ್ವ ಹೋಗ್ಬಿಡುತ್ತಂತೆ. ಅವ್ನು ಕಳಿಸಿದ್ದಾನೆ, ಒಂದು ವಾರ ಪೂಜೆ ಮಾಡಿದ್ದಾರೆ, ಇಲ್ಲಿ ಮಾಡಿ ಅಲ್ಲಿ ಕಳಿಸ್ತಾರಂತೆ, ದೆವ್ವ ಅಲ್ಲಿಂದ ಹೋಗ್ಬಿಡೋದಂತೆ. ನೋಡ್ರಿ ಎಂಥ ಟೆಕ್ನಾಲಜಿ ಬಂದಿದೆ. ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ಇವನು ಬೆಂಗಳೂರಲ್ಲಿ ಕೂತ್ಕೊಂಡು ಪೂಜೆ ಮಾಡಿದ್ರೆ ಅಲ್ಲಿರೋದು ನಾರ್ತ್ ಕರ್ನಾಟಕದಲ್ಲಿ ಇರತಕ್ಕಂಥ ದೆವ್ವ ಅಲ್ಲೇ ಹೋಗ್ಬಿಡುತ್ತೆ ಅಂತ. ಅಂದರೆ ಅವನ ಮನಸ್ಸಿನ ಮೇಲೆ ಆಟ ಆಡ್ತಾರೆ ಅವರು.
ಮೊದಲು ತುಂಬ ಚೆನ್ನಾಗಿ ಮಾತಾಡ್ತಾರೆ ಗುರುಜಿ ಅಂತ ಅವ್ರು ಹೇಳ್ತಾ ಇದ್ರು. ಮೊದಲು ಹೇಳಿ ಅವ್ನ ಮನಸ್ಸಲ್ಲಿ ಒಂದು ನಂಬಿಕೆಯನ್ನು ಹುಟ್ಟಿಸಿ, ಈಗ ನಾನು ಪೂಜೆ ಮಾಡಿದ್ದೀನಿ, ನಿನಗೆ ದೆವ್ವದ ಸಮಸ್ಯೆ ಹೋಗುತ್ತೆ ಅಂತ ಹೇಳ್ತಾರೆ. ಅವನು ಅದು ನಂಬ್ತಾನೆ, ಹೋಗುತ್ತೆ. ಆದರೆ ಅವನಿಗೆ ದೆವ್ವದ ಸೈಕಲಾಜಿಕಲ್ ಪ್ರಾಬ್ಲಮ್ ಇಲ್ಲ, ದೇಹದ ಸಮಸ್ಯೆ, ದೇಹದಲ್ಲಿ ಅನಾರೋಗ್ಯ ಜಾಸ್ತಿ ಇದೆ, ತುಂಬ ಕ್ರಾನಿಕ್ ಆಗಿರೋದ್ರಿಂದ ಆ ಸಮಸ್ಯೆ ಹೋಗಿಲ್ಲ. ಅವ್ನು ಕೇಳಿದ ಮೇಲೆ ಹೋಗುತ್ತೆ ಸುಮ್ಮನಾಗಿದ್ದಾರೆ. ದುಡ್ಡು ಕೇಳಿದಾಗ ಏನು ಮಾಡಿದ್ದಾರೆ, ಅವ್ರು ಬೈದಿದ್ದಾರೆ ಅವನಿಗೆ. ಲಕ್ಷಾಂತರ ರೂಪಾಯಿ ಕೊಟ್ಟವರೆಲ್ಲ ಸುಮ್ಮನಿದ್ದಾರೆ, ನೀನೇ ನನಗೆ ಹಿಂಗೆ ಮಾಡ್ತಿದ್ಯಾ ಅಂತ. ಆಮೇಲೆ ಒಂದು ಐಡಿಯಾ ಕೊಟ್ಟೆ, ಮೊದಲು ಪೊಲೀಸ್ ಹತ್ರ ಹೋಗು, ಪಾಪ ರೈತ ಬಡವ, 1 ಎಕರೆ ಜಮೀನಿದೆ, ಅವನು 15,000 ರೂಪಾಯಿ ಕೊಡ್ಬೇಕಾದ್ರೆ ಎಷ್ಟು ಕಷ್ಟ ನೋಡ್ರಿ. ಆಮೇಲೆ ಹೇಳಿದೆ ಪೊಲೀಸ್ ಸ್ಟೇಷನ್ಗೆ ಹೋಗು, ಮೌಢ್ಯ ಪ್ರತಿಬಂಧಕ ಕಾಯ್ದೆ ಅಡಿ ಕೇಸ್ ಹಾಕ್ತೀನಿ ಅಂತ ಹೇಳು. ಪೊಲೀಸ್ನವರು ಅಲ್ಲಿಂದನೇ ಫೋನ್ ಮಾಡ್ತಾರೆ, ನೀನು ರೈತ ಅಲ್ವಾ, ಒಂದು ರೈತ ಸಂಘದವ್ರು ಕರ್ಕೊಂಡು ಹೋಗು ಪೊಲೀಸ್ ಸ್ಟೇಷನ್ಗೆ, SP ಭೇಟಿ ಮಾಡು ಅಂತ ಹೇಳಿದೆ. ಆಗ ಅವನು ಖುಷಿ ಆಯಿತು. ಅವನು ನೆನ್ನೆ ಏನು ಮಾಡಿ ಪುನಃ ಫೋನ್ ಮಾಡಿ ಹೇಳಿದ್ದೇನೆ ಅವ್ರಿಗೆ, ಈ ಥರ ನಾನು ಹೋಗ್ತಾ ಇದ್ದೀನಿ ಪೊಲೀಸ್ ಸ್ಟೇಷನ್ಗೆ, ಈ ಥರ ಸಮಸ್ಯೆ ಆಗ್ತಾರೆ, ನಾನು ದುಡ್ಡು ಕೊಟ್ಬಿಡಿ ಅಂತ. ಅವರು ದುಡ್ಡು ಕೊಟ್ಬಿಡ್ತೀನಿ ಅಂತ ಹೇಳಿದ್ದಾರೆ. ಅವರು ದುಡ್ಡು ಕೊಟ್ಟ ಮೇಲೆ ಅವನೇನಾದರೂ ಸ್ಕ್ರೀನ್ಶಾಟ್ ಕಳಿಸಿದ್ರೆ ಅದು ಮತ್ತು ಇನ್ನೊಂದು ಬೇರೆ ವಿಡಿಯೋ ಮಾಡ್ತೀನಿ ನೋಡಿ. ಈಗ ಮನಸ್ಸುಗಳ ಮೇಲೆ ಜನರು ಯಾವ ರೀತಿಯಾದ ಆಟ ಆಡ್ತಾರೆ ಅಂತ ತುಂಬ ಮೌಢ್ಯಗಳನ್ನು ಬಿತ್ತಾ ಇದ್ದಾರೆ ಕೆಲವರು ಮೀಡಿಯಾಗಳಲ್ಲಿ. ಸ್ವಾರ್ಥಕ್ಕೋಸ್ಕರ, ಹಣಕ್ಕೋಸ್ಕರ ರಕ್ತ ಪಿಪಾಸೆಗಳಾಗ್ತಾ ಇದ್ದಾರೆ. ಸುಳ್ಳು ಹೇಳಿ ಫೋನಲ್ಲಿ ದುಡ್ಡು ತೊಗೊಂಡು ಬೆಂಗಳೂರಿಂದ ಪೂಜೆ ಮಾಡೋ, ಅಲ್ಲಿ ದೇವ ಓಡಿಸ್ಬೋದ್ರೆ ಹೆಂಗೆ, ಯೋಚನೆ ಮಾಡಿ ನೋಡಿ. ಸೊ ನೀವು ನೆನಪಿಟ್ಕೊಳ್ಳಿ, ಯಾವುದೇ ರೀತಿಯಾದ ದೆವ್ವ ಭೂತಗಳು ಇರತಕ್ಕಂಥ ಹಿಂದಿನ ಕಾಲದಿಂದ ಕಟ್ಟಿರತಕ್ಕಂಥ ಕಥೆಗಳು ಅವೆಲ್ಲವೂ ಸೈಕಲಾಜಿಕಲ್ ಡಿಸಾರ್ಡರ್ಸ್, ಮನಸ್ಸಿನ ಮೇಲೆ ಆಗತಕ್ಕಂಥ ಒಂದು ಒತ್ತಡದಿಂದ, ಯಾವುದೋ ಒಂದು ನಂಬಿಕೆಯಿಂದ, ದುರ್ಬಲ ಮನಸ್ಸಿನಿಂದ ಕಾಯಿಲೆಗಳು, ಬೇರೇನೂ ಅಲ್ಲ. ಸೊ ಈ ದೆವ್ವಗಳು ಬಿಡ್ಸೋಕ್ಕೆ ಕೆಲವು ದೇವಸ್ಥಾನಗಳಿದೆ. ಯಾಕೆ ಅಂತ ಪಾಪ ದೇವಸ್ಥಾನಕ್ಕೆ ಹೋದಾಗ ನಂಬಿಕೆ ಬಂದಾಗ, ನಂಬಿಕೆಯಿಂದ ಮನೋರೋಗ ಸ್ವಲ್ಪ ಕಡಿಮೆ ಆಗುತ್ತೆ. ಈಗ ದೆವ್ವ ಬಿಡ್ಸೋಕ್ಕೆ ಬಸವಣ್ಣಗಳು ಬೇರೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಬಸವಣ್ಣ ಅಂದರೆ ಎತ್ತುಗಳು, ಅದನ್ನು ಬೇರೆ ದೆವ್ವ ಓಡಿಸೋಕ್ಕೆ ದೇವಸ್ಥಾನಗಳು ಶುರುವಾಗ್ಬಿಟ್ಟಿದೆ. ಸೊ ಈ ಥರ ವಿಡಿಯೋಗಳು ಬೇಕಷ್ಟು ನಾನು ಮಾಡಿದ್ದೀನಿ. ನೆನ್ನೆ ಪಾಪ ಈ ವಿಚಾರ ನೋಡಿದಾಗ ಆ ವ್ಯಕ್ತಿ ನನಗೆ ಫೋನ್ ಮಾಡಿದಾಗ ಈ ಪರದೇಶಿ ಮೀಡಿಯಾಗಳು ಹೆಂಗೆ ಮೋಸ ಮಾಡ್ತವೆ ಅನ್ನೋದ್ರ ಬಗ್ಗೆ ಒಂದು ತಿಳುವಳಿಕೆ ಬರೋದು, ಸಣ್ಣ ತಿಳುವಳಿಕೆ. ನೆಕ್ಸ್ಟ್ ವಿತ್ ಆಲ್ ದ ಆಡಿಯೋ ಒಪ್ಪಿದ್ರೆ ಆಡಿಯೋ ವಿತ್ ಸ್ಕ್ರೀನ್ಶಾಟ್ಸ್ ಎಲ್ಲ ಹಾಕ್ತೀನಿ. ಯಾಕೆಂದ್ರೆ ಒಂದು ಜಾಗೃತಿ ಮೂಡಿಸ್ಬೇಕು. ಸುಮ್ಮನೆ ಮನಸ್ಸುಗಳ ಮೇಲೆ ಆಟ ಆಡಿ ಮೋಸ ಮಾಡಬಾರ್ದ್ರಿ. ಆದರೆ ಈ ನಮ್ಮ ಸಮಾಜ ಯಾವ ಸ್ಥಿತಿಗೆ ಹೋಗಿದೆ ಅಂದರೆ ಅದು ಓಪನಾಗಿ ಎಲ್ಲ ಮೀಡಿಯಾದಲ್ಲಿ ಬರ್ತಾ ಇರುತ್ತೆ, ಅದನ್ನು ಸ್ವೀಕರಿಸ್ತಾ ಇದ್ದಾರೆ. ಈ ಸರ್ಕಾರನೂ ಎಚ್ಚೆತ್ಕೊಳ್ಳಲ್ಲ, ಅವರೇ ಮೌಢ್ಯದಲ್ಲಿ ಬಿದ್ದೋಗ್ಬಿಟ್ಟಿದ್ದಾರೆ. ಪೊಲೀಸ್ ಆಫೀಸರ್ಸ್ಗೆ ಪಾಪ ಟೈಮೇ ಇರಲ್ಲ, ಈ ರಾಜಕಾರಣಿಗಳ ಕಾಪಾಡೋದೇ ಅವ್ರ ಕೆಲಸ ಆಗ್ಬಿಟ್ಟಿದೆ. ಹೀಗಾಗ್ಬಿಟ್ಟು ಈ ದುರ್ಬಲವಾದ ವ್ಯವಸ್ಥೆಯಲ್ಲಿ ಈ ದುರ್ಬಲ ಮನಸ್ಸಿನವರ ಮೇಲೆ ಆಕ್ರಮಣ ಮಾಡೋರು ಜಾಸ್ತಿ ಆಗಿದ್ದಾರೆ. ಒಂದು ಸತ್ಯ ಅಂತ ಹೇಳ್ತೀನಿ, ಯಾವುದೇ ದೆವ್ವ ಇಲ್ಲ, ಮಾಟ ಮಂತ್ರ ಇಲ್ಲ, ಯಾರ ಮೇಲೂ ದೇವ್ರು ಬರೋದಿಲ್ಲ. ಇದೊಂದು 1000 ಸಾರಿ ಹೇಳಿದ್ದೀನಿ, ಇನ್ನೊಂದು ಸಾರಿ ಹೇಳ್ತೀನಿ ಕೇಳ್ಕೊಳ್ಳಿ. ಇವೆಲ್ಲ ಮನೋರೋಗಗಳು, ಮತ್ತು ಸಮಸ್ಯೆಯನ್ನು ಬಗೆಹರಿಸಲಾಗದೆ ಆ ಸಮಸ್ಯೆಯಿಂದ ಹೊರಬರಕ್ಕೆ ಮಾಡತಕ್ಕಂಥ ನಾಟಕಗಳು. ಅದರಲ್ಲೂ ಕೂಡ ಈ ಜಾಸ್ತಿ ಹೆಣ್ಮಕ್ಳಲ್ಲಿ ಜಾಸ್ತಿ ಆಗುತ್ತೆ, ಬಡವರಲ್ಲಿ ಜಾಸ್ತಿ ಆಗುತ್ತೆ. ಏನೂ ಮಾಡೋಕ್ಕಾಗ್ದಿದ್ದಾಗ ಈ ರೀತಿ ನಾಟಕ ಮಾಡಿ ಆ ಸಮಸ್ಯೆಯಿಂದ ಹೊರಗಡೆ ಬರೋಕ್ಕೆ ಅಥವಾ ಆ ಸಮಸ್ಯೆನ ಎಂಜಾಯ್ ಮಾಡೋಕ್ಕೆ, ದೇವ್ರ ಹೆಸರು ಹೇಳ್ಕೊಂಡು ಮಲ್ಕೊಳ್ಳೋದು, ತಿನ್ನೋದು, ಮಾಡೋದು, ಇದೆಲ್ಲ ಮಾಡೋಕ್ಕೆ ಮಾಡತಕ್ಕಂಥ ಒಂದು ರೀತಿಯಾದ ಮನಸ್ಸಿನ ಆಟಗಳು. ಸೊ ಪ್ಲೀಸ್ ರಿಮೆಂಬರ್, ನೆನ್ಪಿಟ್ಕೊಳ್ಳಿ, ಯಾವ ದೆವ್ವವೂ ಇಲ್ಲ. ದೆವ್ವ ಅನ್ನೋದಿದ್ದರೆ ಮೊದಲು ನನ್ನ ಹತ್ರ ಕಳಿಸ್ಕೊಡಿ, ನಂಗೆ ತುಂಬ ಖುಷಿ. ಆ ದೆವ್ವಗಳನ್ನು ಉಪಯೋಗಿಸ್ಕೊಂಡು ಈ ಸಮಾಜದಲ್ಲಿ ಮಾಡ್ತಕ್ಕಂಥ ಮೋಸ ಮಾಡ್ತಾರಲ್ಲ ಅವ್ರಿಗೆಲ್ಲ ಈ ದೆವ್ವಗಳಿಗೆ ಟ್ರೈನಿಂಗ್ ಕೊಟ್ಟು ಕಳಿಸ್ತೀನಿ. ಹಿಂಗೆ ಬುದ್ಧಿ ಕಲಿಸು, ಅವ್ರಿಗೆ ಹಿಂಗೆ ಬುದ್ಧಿ ಕಲಿಸು, ಈ ರಾಜಕಾರಣಿಗೆ ಹಿಂಗೆ ಮಾಡು, ಅವ್ನು ಮೋಸ ಮಾಡ್ತಾರೆ, ಈ ಥರ ಮಾಡು. ಸೊ ಸಮಸ್ಯೆ ಜಾಸ್ತಿ ಆಗಿದೆ ಅಂತ ನಾನು ಹೇಳ್ತೀನಿ. ಯಾರಾದರೂ ನೋಡೋರು, ವಿಡಿಯೋ ನೋಡೋರು, ದೆವ್ವಗಳ ಹತ್ರ ಹೋಗ್ತಿರಲ್ಲ, ದೆವ್ವ ಬಿಡ್ಸಕ್ಕೆ ಹೋಗ್ತಿರಲ್ಲ, ದೊಡ್ಡ ಸ್ವಾಮೀಜಿಗಳು ಇರ್ತಾರಲ್ಲ, ಈ ಮೋಸ ಮಾಡೋ ಮೀಡಿಯಾಗಳು ಇರ್ತಾರಲ್ಲ, ಅವ್ರಿಗೆ ಹೇಳಿ, ಓಪನ್ ಚಾಲೆಂಜ್, ನನಗೊಂದು 50 ದೆವ್ವ ಕಳಿಸಿ. ಅರ್ಥ ಆಯ್ತಾ? ಆ ದೆವ್ವಗಳ ಹತ್ರ ಮಾತಾಡಿ ಸಮಸ್ಯೆ ಬಗೆಹರಿಸೋಕ್ಕೆ ಸಮಾಜದಲ್ಲಿ ಗುಂಪು ಮಾಡಿ ಒಂದು ಕಡೆ ಕಳಿಸ್ತೀನಿ. ಹೋಗಿ ಇವನ ಮೇಲೆ ಅಟ್ಯಾಕ್ ಮಾಡು, ಇವನ ಮೇಲೆ ಅಟ್ಯಾಕ್ ಮಾಡು ಅಂತ. ಸಮಾಜದ ಒಳಿತಿಗಾಗಿ ನನಗೆ ದೆವ್ವಗಳು ಬೇಕು, ಪ್ಲೀಸ್ ಹೆಲ್ಪ್ ಮೀ. ಅಂತರ್ಮುಖಿ ರಾಸುಕಿ. ಥ್ಯಾಂಕ್ ಯು.